ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 102ನೇ ಶ್ಲೋಕದ ಕುರಿತಾಗಿದೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 102ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿದುಕೊಳ್ಳೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 102ನೇ ಶ್ಲೋಕವು ಹೀಗಿದೆ. ಆಧಾರ ನಿಲಯೋದಾತ ಪುಷ್ಪಹಾಸ ಪ್ರಜಾಗರಃ ಊರ್ಧ್ವಗಾ ಸತ್ಪಥಾಚಾರಃ ಪ್ರಾಣದಾ ಪ್ರಣವಾಪಣಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 9 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಆಧಾರ ನಿಲಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪಂಚಭೂತಗಳಿಗೆ ಆಧಾರ ಮತ್ತು ಆಶ್ರಯವಾಗಿದ್ದಾನೆ. ವಿಷ್ಣುವಿನ 2ನೇ ನಾಮವು ಹೀಗಿದೆ. ಓಂ ಧಾತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪ್ರಳಯ ಕಾಲದಲ್ಲಿ ಸಮಸ್ತ ಜೀವರಾಶಿಗಳನ್ನು ತನ್ನಲ್ಲಿ ಲೀನ ಮಾಡಿಕೊಳ್ಳುವವನು ಅಥವಾ ತಾನೇ ಸ್ವತಃ ಆಧಾರವಾಗಿರುವವನು ಮತ್ತು ಯಾವುದೇ ಬಾಹ್ಯ ಆಧಾರದ ಅಗತ್ಯವಿಲ್ಲದವನು. 3ನೇ ವಿಷ್ಣು ನಾಮವು ಹೀಗಿದೆ. ಓಂ ಪುಷ್ಪಹಾಸಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಆದಿ ಸೃಷ್ಟಿಯ ಸಮಯದಲ್ಲಿ ಹೂವಿನಂತೆ ಅರಳುವವನು ಅಥವಾ ವಿಶ್ವವಾಗಿ ಆತನ ಅಭಿವ್ಯಕ್ತಿಯು ಮೊಗ್ಗುಗಳು ಹೂವುಗಳಾಗಿ ಅರಳುವುದನ್ನು ಹೋಲುವವನು. 4ನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಜಾಗರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸದಾ ಜಾಗೃತವಾಗಿರುವವನು ಅಥವಾ ವಿಶೇಷವಾಗಿ ಎಚ್ಚರದಿಂದಿದ್ದು ಯಾವಾಗಲೂ ಎಲ್ಲದರ ಬಗ್ಗೆ ಶಾಶ್ವತವಾದ ಅರಿವನ್ನು ಹೊಂದಿರುವವನು. 5ನೇ ವಿಷ್ಣು ನಾಮವು ಹೀಗಿದೆ. ಓಂ ಊರ್ಧ್ವಗಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲಕ್ಕಿಂತಲೂ ಮಿಗಿಲಾದ ಸ್ಥಾನದಲ್ಲಿರುವವನು. 6ನೇ ವಿಷ್ಣು ನಾಮವು ಹೀಗಿದೆ. ಓಂ ಸತ್ಪಥಾಚಾರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತಾನೇ ವಿಧಿಸಿದ ಸತ್ಕರ್ಮಗಳನ್ನು ಆಚರಿಸುವವನು ಅಥವಾ ಸಜ್ಜನರ ನಡವಳಿಕೆಯನ್ನು ಸದಾ ಅನುಸರಿಸುವವನು. 7ನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಾಣದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪ್ರಾಣವನ್ನು ನೀಡುವವನು ಅಥವಾ ಅವನು ಪರೀಕ್ಷಿತನಿಗೆ ಜೀವವನ್ನು ನೀಡಿದಂತೆ ಮೃತರಾದವರಿಗೆ ಪುನಃ ಜೀವವನ್ನು ನೀಡುವವನು. 8ನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಣವಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಓಂಕಾರದ ಸ್ವರೂಪದಲ್ಲಿರುವವನು ಅಥವಾ ವಿಶ್ವವ್ಯಾಪಿ ಚಿಹ್ನೆಯಾದ ಓಂ ರೂಪದಲ್ಲಿ ತನ್ನನ್ನು ತಾನು ವ್ಯಕ್ತಿಪಡಿಸಿಕೊಂಡವನು. 9ನೇ ವಿಷ್ಣು ನಾಮವು ಹೀಗಿದೆ. ಓಂ ಪಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನಲ್ಲಿಗೆ ಬರುವ ಎಲ್ಲ ಅಪ್ಪಣೆಗಳನ್ನು ಸ್ವೀಕರಿಸಿ ಪ್ರತಿಫಲವನ್ನು ನೀಡುವವನು ಅಥವಾ ಪ್ರತಿಯೊಬ್ಬರ ಕರ್ಮಗಳಿಗೆ ಅನುಗುಣವಾಗಿ ಅದರ ಫಲವನ್ನು ನೀಡುವವನು. ಈ ಶ್ಲೋಕವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಮ್ಮ ಜೀವನದಲ್ಲಿ ಸತ್ಕರ್ಮಗಳನ್ನು ಮಾಡಲು ನಮಗೆ ಸಹಾಯ ಮಾಡುತ್ತದೆ. ಇದು ನಮ್ಮ ಆಯುಷ್ಯನ್ನು ಹೆಚ್ಚಿಸುತ್ತದೆ ಮತ್ತು ಧಾರ್ಮಿಕ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಶ್ಲೋಕವು ಜೀವನದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಮಾನಸಿಕ ಸ್ಪಷ್ಟತೆಯನ್ನು, ಉತ್ತಮ ದೈಹಿಕ ಆರೋಗ್ಯವನ್ನು ಹಾಗೂ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತದೆ. ಉತ್ತರ ಭದ್ರಾ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 102ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 103ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.